टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಇಡೀ ಜಗತ್ತೇ ಭಾರತದ ನೋಡ್ತಾ ಇದೆ. ಬಹುಶಃ ನೀವೆಲ್ಲ ಗಮನಿಸಿರಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಪ್ರಪಂಚದ ಉದ್ದಗಲಿಗೆ ಓಡಾಟ ಮಾಡ್ತಾ ಭಾರತದ ಶ್ರೇಷ್ಠತೆಯನ್ನ ಜನರಿಗೆ ಮನವರಿಕೆ ಮಾಡಿಕೊಂಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂತ ಒಂದು ಶ್ರಮ ಏನಾಗ್ತಾ ಇದ್ದಾರೆ. ಇದನ್ನ ಜೀವನದಲ್ಲಿ ನಮ್ಮ ಯುವಕ ಯುವತಿಯರು ಮರಿಬಾರದು. ನಮ್ಮ ಸೌಭಾಗ್ಯ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ಮಹಾನ್ ನಾಯಕ ಈ ದೇಶದ ಪ್ರಧಾನಿಯಾಗಿರುವಂಥದ್ದು ನಮ್ಮ ಸೌಭಾಗ್ಯ. ನನಗೆ ನೆನಪಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ ಒಂದು ಸಾರ್ವಜನಿಕ ಸಭೆಯನ್ನ ಮಾಡಿ ಅವರು ಮಾತನಾಡಕ್ಕೆ ಶುರು ಮಾಡಿದಾಗ ಮುಂದಿನ ಸಭೆಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ಸಭೆ ಮಾಡ್ತಾ ಇರಬೇಕಾದ್ರೆ ಅಟಲ್ಜಿ ಅವರು ಬಂದ ಮೇಲೆ ನಾನು ಮುಂದಿನ ಸಭೆಗೆ ಹೋಗ್ತಾ ಇದ್ದೆ. ಹೀಗೆ ಇಡೀ ರಾಜ್ಯದ ಉದ್ದಗಲಕ್ಕೆ ಅದೆಷ್ಟು ಬಾರಿ ಸುತ್ತಿದೇನೋ ನನಗೆ ಗೊತ್ತಿಲ್ಲ. ಇದೆಲ್ಲದರ ಪರಿಣಾಮ ರಾಜ್ಯದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ. ಚುನಾವಣೆಯ ಫಲಿತಾಂಶ ಏರಿಳಿತಗಳು ಆಗುವಂಥದ್ದು ಸ್ವಾಭಾವಿಕ. ಆದರೆ ನಾನಿವತ್ತು ಎದೆ ತಟ್ಟಿ ಭರವಸೆಯನ್ನು ನಿಮಗೆ ಕೊಡ್ತೇನೆ. ಕರ್ನಾಟಕ ರಾಜ್ಯಕ್ಕೆ ಓಡಾಟ ಮಾಡಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರವನ್ನು ತಂದು ಈ ನಾಡಿನ ಜನ ಗೌರವದಿಂದ, ನೆಮ್ಮದಿಯಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕೋಕೆ ನನ್ನ ಕೊನೆಯ ಉಸಿರೋದಕ್ಕೂ ಹೋರಾಟ ಮಾಡ್ತೇನೆ. ಇದು ನನ್ನ ಸಂಕಲ್ಪ, ಇದು ನನ್ನ ನಿರ್ಧಾರ. ಬಹುಶಃ ದೈವಿಚ್ಛೆ ಇದ್ರೆ, ಭಗವಂತನ ಆಶೀರ್ವಾದ ಇದ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಆ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಭಾಗದಲ್ಲಿ ಓಡಾಟ ಮಾಡ್ತಂಥ ಕಾಲದಲ್ಲಿ ಇದ್ದಂಥ ರಸ್ತೆಗಳ ಸ್ಥಿತಿ, ಆ ಸಮಯದಲ್ಲಿ ಒಂದೂರಿಂದ ಒಂದೂರಿಗೆ ನನ್ನ ಹಳೆಯ ಒಂದು ಅಂಬಾಸಿಡರ್ ಕಾರ್ನಲ್ಲಿ ನಾನು ಅಟಲ್ಜಿಯವರು ಓಡಾಡ್ತಾ ಇದ್ದೆ. ಆ ಕಾರನ್ನು ಇವತ್ತು ನಾನು ಇಟ್ಕೊಂಡಿದ್ದೇನೆ. ಆದರೆ ಅಂಥ ಒಂದು ಸಂದರ್ಭದಲ್ಲೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಆದ್ವಾನಿ ಇರ್ಬೋದು, ಮುರಳಿ ಮನೋಹರ್ ಜೋಶಿಯವರು ಇರ್ಬೋದು, ಎಲ್ಲರೂ ಸಹ ನಮ್ಮ ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಟ್ಟು ಈ ನಾಡನ್ನು ಕಟ್ಟುವಂಥ ಕೆಲಸ ಮಾಡಿದ್ರು. ಅದೆಲ್ಲದರ ಪರಿಣಾಮ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಜೀವನದಲ್ಲಿ ಇದನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಆ ಋಣವನ್ನು ತೀರ್ಸಕ್ಕೋಸ್ಕರನೇ ಬದುಕಿನ ಕೊನೆ ಉಸಿರಿರೋವರೆಗೂ ಸಹ ನಾನು ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡಿ ಮತ್ತೊಮ್ಮೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಕಾರವನ್ನು ತರಬೇಕು. ಅದರ ಮೂಲಕ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ನನ್ನ ಸಂಕಲ್ಪ.